ನನಗ್ ಬರೋದು ಕೇಳಿ ಇವಳೇ ಬಂದಿಲ್ವಲ್ಲಪ್ಪ. ಒಂದ್ ವೇಳೆ ನಮ್ಮ ಮನೆಯವ್ರ ಹತ್ರ ನನ್ನ ರೆಡ್ ಹ್ಯಾಂಡ್ ಆಗಿ ತಗ್ಲಾಕಕ್ಕೆ ಏನಾದ್ರು ಪ್ಲಾನ್ ಮಾಡೋಳ? ಅಯ್ಯೋಯ್ಯೋ ಅಯ್ಯೋಯ್ಯೋ, ಎಲ್ಲೋ ದೂರದಲ್ಲಿ ನಾಯಿ ಬೇರೆ ಕೂಗ್ತಾ ಇದೆ. ಇವಳಿಗೆ ಮಧ್ಯರಾತ್ರಿಲೇ ಮಾತಾಡ್ಬೇಕು ಅಂತ ಅನ್ಸ್ಬೇಕಾ? ಅಯ್ಯೋ, ಆಂಜನೇಯ ಆಂಜನೇಯ ಆಂಜನೇಯ, ಮಾರುತಿ ಮಾರುತಿ ಮಾರುತಿ, ಆಂಜನೇಯ ಆಂಜನೇಯ, ಮಾರುತಿ 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 ಮಾರುತಿ. ಮಾರುತಿ ಮಾರುತಿ ಮಾರುತಿ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ. ಅಯ್ಯೋ ದೇವ 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 ದೇವ. ಮೋಹಿನಿ 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 ಮೋಹಿನಿ. ನಾನೇ ಕಣೋ. ಅಯ್ಯೋ, ನೀವಾ? ಏನ್ರಿ ನೀವು? ಮೊದ್ಲೇ ಬೈದಲ್ಲಿ ಸಾಯ್ತಾ ಇದ್ದೀನಿ ನಾನಿಲ್ಲಿ. ಫೋನ್ ಮಾಡಿ ಬಾ ಅಂತ ಹೇಳಿದ್ದು ನಾನೇ ತಾನೆ, ಮತ್ಯಾಕ್ ಭಯ? ಈ ರಾತ್ರಿಲಿ ಬಂದು ದೆವ್ವ ತರ ಹೂ ಅಂದ್ರೆ ಭಯ ಆಗಲ್ವಾ? ಕುಟ್ಟ ಅಂದ್ರೆ ಮತ್ತೆ ಮತ್ತೆ ಯಾರಿಗೂ ದವ ಅಂತಿದ್ಯಾ? ದೆವ್ವ ಅಲ್ದೆ ಮತ್ತಿನ್ನೇನು? ಇದು ಮಾತಾಡೋ ಟೈಮಾ? ಓಹೋ, ಕಿಂಡಲ್ಲ. ಅಯ್ಯೋ, ನಿಮ್ಗೆ ಕೈ ಮುಗಿತೀನಿ. ಯಾರಾದ್ರೂ ನೋಡಿದ್ರೆ ತೊಂದರೆ ಆಗತ್ತೆ. ದಯವಿಟ್ಟು ವಿಷಯಕ್ಕೆ ಬನ್ನಿ. ನಿಮ್ ಸಮಸ್ಯೆ ಏನು? ನಿಮ್ ಗೆಜ್ಜೆ ಕೊಡ್ತೀನಿ ಅಂತ ಹೇಳಿದೀನಿ ತಾನೆ. ಯಾಕಿದ್ರ ತೊಂದರೆ ಕೊಡ್ತಿದ್ದೀರಾ? ಓಹೋ, ಪರವಾಗಿಲ್ವೇ? ಮೊದ್ಲಿಗಿಂತ ಧೈರ್ಯ ಸ್ವಲ್ಪ ಬಂದಿದೆ. ನಾನು ಯಾವಾಗ್ಲೂ ಹಿಂಗೇನೆ. ಏನೋ ಪಾಪ ಹುಡುಗಿ ಅಂತ ಭಯ ಆಗಿರೋಂಥರ ನಾಟಕ ಮಾಡ್ದೆ ಅಷ್ಟೇ. ಬೇಕಿದ್ರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ. ಸರಿ, ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ನಾನು ಯಾಕೆ ಬರಕ್ ಹೇಳ್ದೆ ಅಂದ್ರೆ, ಯಾಕೆ ಯಾಕೆ ಯಾಕೆ? ಅದು ಅದು ಅಯ್ಯೋ, ಬೇಗ ಹೇಳ್ರಿ. ಯಾರಾದ್ರೂ ಬಂದ್ರೆ ಕಷ್ಟ. ಹೇಳ್ತೀನಿ, ಆದ್ರೆ ನೀವ್ ತಪ್ಪು ತಿಳ್ಕೊಬಾರ್ದು. ನಿನ್ ಮನ್ಸಲ್ಲಿರೋದನ್ನ ನೀನ್ ಧೈರ್ಯವಾಗಿ ಹೇಳ್ಬೇಕು, ಸರಿನಾ? ನಾನೇ ತಪ್ಪು ತಿಳ್ಕೊಳ್ಳಿ? ನನ್ ಮನ್ಸಲ್ಲಿ ಏನಿದೆ? ನಂಗೇನು ಅರ್ಥನೇ ಆಗ್ತಾ ಇಲ್ವಲ್ಲ. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ನಿನ್ ಮನ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳ್ಬಿಡು. ರೀ, ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಅದೇನಿಲ್ಲ. ಹಾ, ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನೆನ್ಪಿದ್ಯಾ? ಹಾ, ನೆನ್ಪಿದೆ ನೆನ್ಪಿದೆ. ನಮ್ ಹೋಟೆಲಲ್ಲಿ. ಅದನ್ನ ಹೆಂಗ್ ಮರೆಯಕ್ಕಾಗುತ್ತೆ? ನೀವು ಅವ್ರು ಬಂದಿರ್ಲಿಲ್ಲ ಅಂದಿದ್ರೆ ನೀವು ಗೆಜ್ಜೆನೂ ಕಳ್ಕೊಂತ ಇರ್ಲಿಲ್ಲ, ನಾನು ಈ ತರ ಅನ್ಭವಿಸ್ತಾನೂ ಇರ್ಲಿಲ್ಲ. ಅಯ್ಯೋ, ಅದ್ ಬಿಟ್ಟು ಬೇರೇನು ನೆನ್ಪಿಲ್ವಾ? ಅದ್ ಬಿಟ್ಟು ಮತ್ತೆ ನಡೀತು. ನನ್ಗೆ ಬೇರೇನು ನೆನ್ಪಿಲ್ಲ. ಸರಿ ಸರಿ, ಅದ್ ಬಿಡು. ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ವಲ್ಲ, ಅದು ನೆನ್ಪಿದ್ಯಾ? ಹಾ, ನೆನಪಿದೆ. ನಮ್ಮ ಮನೆಯವರೆಲ್ಲ ಬಂದಿದ್ವಿ. ಅಲ್ಲೇ ಅಡ್ಗೆ ಮಾಡಿದ್ವಿ. ಆಮೇಲೆ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ನಿಮ್ ಮನೆಗ್ ಬಂದ್ವಿ. ಅಲ್ಲೂ ಚೆನ್ನಾಗಿ ತಿಂದ್ವಿ. ರಾಗಿ ಮುದ್ದೆ ಸಖತ್ತಾಗಿತ್ತು. ಒಬ್ಬಟ್ಟು ಸಖತ್ತಾಗಿತ್ತು ಬಿಡಿ. ನಿನ್ನ ತಿಂದಿದ್ದು ಮಲ್ಗಿದ್ದು ಬಿಟ್ಟು ಬೇರೇನು ನೆನ್ಪಿಲ್ವಾ ನಿನ್ಗೆ? ಹಾ ಹಾ, ಇದೆ ಇದೆ. ಅದೇ ಅದೇ, ಏನು? ನಾನು ನಮ್ಮೂರಿಂದ ನಿಮ್ಮೂರು ಕಾರಲ್ಲಿ ಬಂದಿದ್ದು. ನಿಮ್ಮೂರ್ ಗದ್ದೆ ತೋಟ ಎಲ್ಲ ಸೂಪರ್ ಆಗಿತ್ತು. ಆದ್ರೆ ರೋಡೇ ಸರಿಯಾಗಿರ್ಲಿಲ್ಲ. ಆಮೇಲೆ ಕಾರ್ನ ಸರ್ವಿಸ್ ಬಿಡ್ಬೇಕಾಯ್ತು, ಗೊತ್ತಾ? ಮತ್ತೇನು ನೆನ್ಪಿಟ್ಕೊಳ್ಳೋ ತರ ನಡೆದಿಲ್ವಲ್ಲ. ರೌಡಿಗಳನ್ನ ಕಿಡ್ನಾಪ್ ಮಾಡಿದ್ದು, ನೀನ್ ಬಂದು ನನ್ನ ಕಾಪಾಡಿದ್ದು, ಆಮೇಲೆ ನಿನ್ ಸ್ಟೈಲ್ ನನಗಿಷ್ಟ ಅಂತ ಹೇಳಿದ್ದು, ಇಲ್ಲಿ ನಡೆದಿರೋದನ್ನ ಮನೇಲಿ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದು, ಇದ್ಯಾವುದು ನೆನ್ಪಿಲ್ವಾ? ಓ, ಅದಾ? ನೆನ್ಪಿದ್ಯಾ? ನೆನ್ಪಿದೆ ನೆನ್ಪಿದೆ, ಸ್ವಲ್ಪ ಸ್ವಲ್ಪ. ನೀನು ಎಲ್ಲ
ಮರ್ತಿರ್ಬೋದು ಕೃಷ್ಣ, ಆದ್ರೆ ಅದು ನನಗೆ ಜೀವ ಇರೋ ತನಕ ನೆನ್ಪಿರೋ ವಿಷಯ. ನೀನು ನಿನ್ ಜೀವದ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ದೆ ಆ ರೌಡಿಗಳ ಜೊತೆ ಹೊಡೆದಾಡಿ ನನ್ನ ಕಾಪಾಡ್ದೆ. ನಾನು ಎಷ್ಟೊಂದು ಕಾಟ ಕೊಟ್ರು ನೀನು ಒಂದ್ ಕ್ಷಣಕ್ಕೂ ನನ್ನ ಹತ್ರ ತಪ್ಪಾಗಿ ನಡ್ಕೊಂಡಿಲ್ಲ. ಒಂದ್ ಹೆಣ್ಣಿನ ನಂಬಿಕೆ ಸಂಪಾದಿಸೋದು ಎಷ್ಟು ಕಷ್ಟ ಗೊತ್ತಾ? ಅವಳು ಯಾವತ್ತೂ ಅಷ್ಟು ಈಸಿಯಾಗಿ ಯಾರನ್ನು ನಂಬಲ್ಲ. ಆದ್ರೆ ಆ ನಂಬಿಕೆ ನನ್ಗೆ ನಿನ್ಮೇಲ್ ಬಂದಿದೆ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಕೃಷ್ಣ, ನಾನು ನಾನು ನಿನ್ನ ನಿನ್ನ ಅದು ಪ್ರೀತಿ. ಅಯ್ಯೋ ಅಯ್ಯೋ ಅಣ್ಣ 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 ಏನಾದ್ರು ನಮ್ಮನ್ನ ನೋಡಿದ್ರೆ ನಮ್ ಕತೆ ಮುಗೀತು. ಅವ್ರಿಗೆ ಬರ್ತಿದಾರೆ ಇಲ್ಲಿಗೆ. ನನ್ಗೇನ್ರಿ ಗೊತ್ತು? ನನ್ ಕತೆ ಮುಗೀತು, ಎಲ್ಲ ನಿಮ್ಮಿಂದನೇ. ಏನ್ ಮಾಡ್ಲಿಗ? ಏನ್ ಮಾಡ್ಲಿ? ಬನ್ರಿ ನೀವು. ತಿಳಿಯದೆ ಕೈಗಳು ನಿನ್ನೆಡೆ ಚಾಚಿದೆ, ಹುಡುಗನ ಪ್ರೀತಿಗೆ ಜೀವವೇ ನೀಡದೆ. ಅಯ್ಯೋ ಅಣ್ಣ ನೋಡಿದ್ರೆ ಏನ್ ಮಾಡ್ಲಿ? ಎಲ್ಲ ನಿಮ್ಮಿಂದನೇ. ಕಿರ್ಚ್ಬೇಡ, ನಿಧಾನಕ್ಕೆ ಮಾತಾಡು. ಕೃಷ್ಣ, ಅಲ್ಲಿ ನೋಡು ಯಾರು ಬರ್ತಿದ್ದಾರೆ.